ಹೆಣ್ ಮಾಡಕ್ಕೆ ಭಯ ಆಯ್ತೈತೆ. ಕಿಲೋಮೀಟರ್ ಗಟ್ಟಲೆ ಇದೆ ಕಣ. ಅವಳು ಬಸ್ ಸಾಗಿರ್ ತೊಡೆ ಮೇಲೆ ಕುತ್ಕೊಳ್ಳೋದು. ನಿತಿನ್ ಬ್ರೋ ಇನ್ನು ಮದ್ವೆ ಇಲ್ಲ ಮಕ್ಳಿಲ್ಲ ಆಮೇಲೆ ಏನೂ ಇಲ್ಲ. ಅವ್ನ ಸಾಮಾನು ಕೊನೆ ಹೊಡ್ಕೊತಾನೆ. ಒಂದು ಸಿಂಹ ನಿಂತಿದೆ. ಸಿಂಹ ಹಾಕೋ ಅದನ್ನ. ಯಾವ್ದ್ರಲ್ಲಿ ಎಲ್ಲಿ ಮಾಡೋದು ಮೋಟೋ ಒಳಗೆ ಎಕ್ಸೆಲ್. ಏನೋ ಕಂದಲೇ ಏನೋ ಏನೋ ಏನೋ. ನಾನು ಇಲ್ಲಿ ಕೂತಿದ್ದೀನಿ ಅಂತ ಗೊತ್ತಿದ್ರು ನನಗೆ ಹೊಡಿತಾ ಇದ್ದಾನೆ. ನಿಮ್ಗೆ ಎಷ್ಟು ಯಾರೋ ಅವನು ಬಸ್ಯಾ ಆರ್ಯನ್. ಏ ಬ್ರೋ ಮಚ್ಚ ಟೈಟಲ್ ಸಕ್ಕದಾಗೈತೆ. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇದ್ದೆ ಎಲ್ಲಿದ್ದ ಅಂತ ಹೇಳಿದ್ರೆ ನಮ್ಮ RR ನಗರದಲ್ಲಿರೋ ಟರ್ಫ್ ಕ್ಲಬ್ ಇಂದ. ಸೊ ಯಾಕೆ ಇಲ್ಲಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಪ್ರಮೋಷನಲ್ ವಿಡಿಯೋ ಇತ್ತು. ಸೊ ಅಡೋಬಿ ಅವ್ರದ್ದು, ಅದನ್ನ ಶೂಟ್ ಮಾಡೋಕ್ಕೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಟರ್ಫ್ ಕ್ಲಬ್ಗೆ. ಸೊ ಫಸ್ಟ್ ಟೈಮು ವೈಟ್ಸ್ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ಮಿಂಚಿಂಗು ಫುಲ್ ಕಿಟ್ಟೆಲ್ಲ ಎತ್ತಾಕೊಂಡು ಕ್ರಿಕೆಟ್ ಕಿಟ್ನ ನಮ್ಮ ಬಾಯ್ಸ್ನು ಎತ್ತಾಕೊಂಡು ಎಲ್ಲ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಾವು ಬಾಯ್ಸ್ ಎತ್ತಾಕೊಂಡು ಬಂದರೆ ಅರ್ಧಕ್ಕರ್ಧ ಶೂಟ್ಗಿಂತ ಕಾಮಿಡಿನೇ ಆಯ್ತಿರ್ತೈತೆ, ಶೂಟ್ ಮಾಡೋಕ್ಕೆ ಬಿಡಲ್ಲ ಅವರು. ಸೊ ನೋಡೋಣ ಬನ್ನಿ ನಮ್ಮ ಗ್ರಾಚಾರಕ್ಕೆ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ಅಂದರೆ ನೋಡಿ, ಫುಲ್ಲು ಮಳೆ, ಭಾರಿ ಗಾತ್ರದ ಮಳೆ. ಸೊ ಏನಾಗುತ್ತೆ ನೋಡ್ಬೇಕು. ಏನಣ್ಣ ನಗ್ತಾ ಇದೆಯಾ, ಏನು ಸಮಾಚಾರ? ಸರಿ ಬನ್ನಿ ಗೈಸ್, ನೋಡಿ ಟರ್ಫ್ ಕ್ಲಬ್ ಯಾವ ಥರ ಇದೆ, ಕ್ರೇಜಿ ಅಲ್ಲ. ಎಷ್ಟೊಂದು ಜನ ಗೊತ್ತೇ ಇರಲ್ಲ ಗೈಸ್ ಇಲ್ಲಿ ಟರ್ಫ್ ಕ್ಲಬ್ ಇದೆ ಅಂತ. ಸೊ ಇಲ್ಲಿ ಒಳ್ಳೆ ಕೋಚಿಂಗ್ ಗೀಚಿಂಗ್ ಎಲ್ಲ ಮಾಡ್ತಾರೆ. ನಾನು ಸೇರ್ಕೋಬೇಕು ಅಂತ ಆಸೆ. ಏನು ಮಾಡ್ತೀರಾ, ಮಿಂಚಿ ಹೋಗಿದೆ ಕಾಲ, ಇವಾಗ ಅದೆಲ್ಲ ಮಾಡೋಕ್ಕಾಗಲ್ಲ. ಮಕ್ಳಿಗೆ ಜಿಮ್ನಾಸ್ಟಿಕ್ಸ್ ಎಲ್ಲ ಇದೆ ನೋಡಿ ಯಾವ ಥರ ಇದೆ, ಕ್ರೇಜಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಜಿಮ್ನಾಸ್ಟಿಕ್ಸ್. ಸೊ ಬನ್ನಿ ನಾವು ಹೋಗೋಣ ಹೊರಗಡೆ. ಸಾಗರ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟಿದ್ದಾನೆ ಗೈಸ್. ಇವಾಗ ಎಲ್ಲರೂ ಸಾಗರ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಬೇಕು ಗೈಸ್. ಮೀನ್ ವೈಲು ನಮ್ಮ ಬಾಯ್ಸ್ ಆಚೆ ಇದ್ದಾರೆ. ಸೊ ಅವ್ರಿಗೆ ಕಾಫಿ ಹೇಳಿದ್ದೆ. ಎಲ್ಲಿಂದ ಅಂತ ಹೇಳಿದ್ರೆ ಹಟ್ಟಿ ಕಾಫಿಯಿಂದ. ಸೊ ಈ ಜಾಗದಿಂದ ಕಾಫಿ ಹೇಳಿದೆ. ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ಆ್ಯಂಡ್ ಇದು ಇಂಟರ್ ಕನೆಕ್ಟೆಡ್ ಇದೆ. ಇಲ್ಲಿಂದ ನೀವು ಹಿಂಗೆ ನೋಡಿದ್ರೆ ವಾ ರಂಜಿತ್ ಸರ್, ಹಾಯ್ ಹಾಯ್ ಹಾಯ್. ಏನು ಸರ್ ಆಲ್ ಆಫ್ ಪ್ರೆಸೆಂಟ್ ಸರ್ಪ್ರೈಸ್ ಇಲ್ಲಿ. ನಾನು ನೀವು ಬಂದು ಸರ್ಪ್ರೈಸ್ ಆಗಿತ್ತು, ನಿಮ್ಮನ್ನ ನೋಡ್ದೆ, ಹಂಗಾಗಿ ನಾನು ಹೊಸ ಬಟ್ಟೆ ಹಾಕೊಂಡು ಒಂದು ಕಾಂಟೆಂಟ್ ಶೂಟ್ ಮಾಡೋಣ ಅಂತ ಬಂದಿದ್ದೀನಿ. ಕ್ರಿಕೆಟ್ ಆಡ್ತಿದ್ದೀರಾ ಇವತ್ತು ಶುರು ಮಾಡೋಣ ಅಂತ. ಓಕೆ, ಲೈಟ್ ಡ್ರಿಸಲ್ ಇದೆ. ಅವನ್ ಆಗುತ್ತೆ ಸನ್ ಡೌನರ್ ಆಡೋಣ. ನೀವು ಇವಾಗ ಏನು ನೋಡಿದ್ರಲ್ಲ ಅವರೇ ರಂಜಿತ್ ಸರ್. ಆ್ಯಂಡ್ ಅವ್ರದ್ದು ಜಗ್ಗಿಣದೇ ಟರ್ಫ್ ಕ್ಲಬ್. ಬಾಯ್ಸ್ ಆಲ್ರೆಡಿ ಕಾಫಿ ಕುಡಿತವ್ರೆ. ವಾ ಹೆಂಗೈತೆ ಗೈಸ್. ಇವಾಗ ಇಲ್ಲಿ ಫುಟ್ಬಾಲ್ ಕೋಚಿಂಗ್ ಮಾಡ್ತಾ ಇದ್ದಾರೆ. ಸೊ ನಮಗೆ 6 ಗಂಟೆಗೆ ಫ್ರೀ ಆಗುತ್ತೆ. 6 ಗಂಟೆಯಿಂದ ನಾವು ಶೂಟಿಂಗ್ ಶುರು ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ 2 ಶೀಟ್ ಸ್ಕ್ರಿಪ್ಟ್ ಜೊತೆ ಇಲ್ಲಿ ನೋಡಿ ನಮ್ಮ ಬಾಯ್ಸು. ಸ್ವಾಗ್ ಆಡ್ತಾ ಇದ್ದಾರೆ ನೋಡಿ. ಸ್ವಾಗ್ ಬೌಲಿಂಗ್ ನೋಡಿ ಇವಾಗ. ಏಯ್ ಗಾರ್ಡ್ಸ್ ಹಾಕಿಲ್ಲ, ಪ್ಯಾಡ್ಸ್ ಹಾಕಿಲ್ಲ, ಏನೂ ಹಾಕಿಲ್ಲ. ಲೆದರ್ ಬಾಲ್ ಬಿದ್ದರೆ ಗೋವಿಂದ. ನಿತಿನ್ ಬ್ರೋ ಇನ್ನು ಮದುವೆ ಇಲ್ಲ ಮಕ್ಕಳಿಲ್ಲ ಆಮೇಲೆ ಏನೂ ಇಲ್ಲ. ಆಗ್ತಾನೆ ನೋಡಿ ಅಣ್ಣ ಬೌಲಿಂಗು. ಸಾಗರ್ ಆಲ್ರೆಡಿ ನಗಕ್ಕೆ ರೆಡಿ ಅವನೇ. ಸಾಗರ್ ನೋಡಿ ಗೈಸ್, ನಮ್ಮ ರೀಲೇ ನೋಡಲ್ಲ. ಸಾಗರ್ ಕಮೆಂಟ್ ಹಾಕಿದ್ರೆ ಯಾರೋ, ಸಾಗರ್ ಅಂದ್ರೆ ನಂಗೆ ಇಷ್ಟ, ಸಾಗರ್ ರಿಪ್ಲೈ ಮಾಡಕ್ ಹೇಳಿ ಅಂತ. ಸಾಗರ್ಗೆ ಕ್ರಶ್ ಇದೆ, ಸಾಗರ್ ಮೇಲೆ ಕ್ರಶ್ ಇದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬ್ರಾ, ಯಾರಿಗೂ ಮದುವೆ ಆಗಿಲ್ಲ, ಯಾಕೆ ಬೇಕು ಇವೆಲ್ಲ ನಿಮ್ಗಳಿಗೆ? ಓಹೋ ಅಣ್ಣ ಅಷ್ಟೇ ಕತೆ. ನೀವು ಪ್ಯಾಡ್ಸ್ ಹಾಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, ಗಾರ್ಡ್ ಹಾಕೊಳ್ಳಿ. ಏನ್ ಹಾಕೊಂಡಿಲ್ಲ ಅಂದ್ರೆ ಫಸ್ಟ್ ಗಾರ್ಡ್ ಹಾಕೊಳ್ಳಿ, ಆಮೇಲೆ ಏನಾದ್ರು ಆಟ ಆಡಿ. ಸುವಾಗ್ ನಿನ್ ಯಾವ ರಾಶಿ? ಆಮೇಲೆ ಏನಾದ್ರು ಆದ್ರೆ ನಿನ್ ರಾಶಿಲಿ ಮಿತ್ರನಿಂದ ಪುತ್ರ ಲಾಭ ಅಂತ ಇರ್ತೈತೆ. ಅದಕ್ಕೆ ಅವ್ನ ಸಾಮಾನು ಕೊನೆ ಹೊಡ್ಕೊತಾನೆ. ಅವ್ನ ಸಾಮಾನು ಕೊನೆ ಹೊಡ್ಕೊತಾನೆ. ಹಂಗಲ್ಲ ಬೇಡ, ಹಂಗಿಟ್ರೆ ಉಚ್ಕೊಂಡು ಹೋಗುತ್ತೆ. ಅಬ್ಡಮನ್ ಕಾರ್ಡ್ ಕೊಡ್ತೀನಪ್ಪ ನಾನು. ಅರ್ಥ ಆಯ್ತು ಅನ್ಸುತ್ತೆ. ಏನ್ ಹುಡುಕ್ತಾ ಇದ್ಯಾ ಮಚ್ಚ? ಅದು ಯಾರ್ಯಾರು ಹಾಕಿರ್ತಾರ ಮಚ್ಚ, ನೀನ್ ತೆಗ್ದು ಒಂದು ಸಿಂಹ ನಿಂತಿದೆ. ಸಿಂಹ ಹಾಕೋ ಅದನ್ನ. ನರಸಿಂಹ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ ಹೇಳ್ತೀನಿ, ನನ್ ಮಕ್ಕ ಹೋಗ್ಬಿಡ್ಬೇಕಾರೆ. ಗೈಸ್ ಅನೌನ್ಸ್ ಮಾಡಪ್ಪ, ಮೋಟೋ ಬ್ಲಾಗ್ ಮಾಡಕ್ಕೆ ರೆಡಿ ಆಗ್ತಾ ಇರೋದು. ನಿಂಗೆ ಕೆಲಸ ಬಿಟ್ಬಿಟ್ಟು ಇವಾಗ ಮೋಟೋ ಬ್ಲಾಗ್ ಮಾಡ್ತಾವನೆ. ನೀವು ಜಿಮ್ ಬ್ಲಾಗು, ಅವ್ನು ಮೋಟೋ ಬ್ಲಾಗು. ಅವ್ನು ಮೋಟೋ ಬ್ಲಾಗ್ ಅಲ್ಲಿ ಏನು ಗೊತ್ತಾ, ಅವ್ನು ಮಕ್ಕ ತೋರ್ಸಲ್ಲ, ಎಲ್ಲ BP ಅಲ್ವಾ. ಯಾವ್ದ್ರಲ್ಲಿ ಎಲ್ಲಿ ಮಾಡೋದು ಮೋಟೋ ಬ್ಲಾಗ್? ಎಕ್ಸೆಲ್. ಅಲ್ಲ ಅದು ಯಾರು ಮಾಡಿಲ್ಲ ಕಣ ಶಿಷ್ಯ, ಮಾಡಿದ್ರೆ ಪಕ್ಕ ವೈರಲ್. ಸ್ಟಾರ್ಟ್ ಹೆಂಗ್ ಮಾಡ್ಬೇಕು ಗೊತ್ತಾ ಬ್ರೋ? ನಂಗೆ ಮೋಟೋ ಬ್ಲಾಗಿಂಗ್ ಮಾಡೋಕ್ಕಾದ್ರೆ ತುಂಬಾ ಇಷ್ಟ.
ನನ್ಗಿರೋದು ಅಯೋಬುಜ ತಗೋಬೇಕಾದ್ರೆ ಅಂದ್ರೆ ನನ್ನ ಹತ್ರ ಇರೋದು ಎಕ್ಸೆಲ್ಲು. ನೀವು ನನ್ನ ಬೆಳೆಸಿದ್ರೆ ಅಯೋಬುಜ ತಗೋ. ಅವಾಗಲೇ ಏನಂತ ಆಗೋದ, ನಿಮ್ಮ ಮನೇಲಿ ಬೈಯಲ್ವೇನೋ ಶಿಷ್ಯ ಇದು ಬೀಪೆಲ್ಲ ಹಾಕ್ತೀರ ಅಂದ್ರೆ ನಮ್ಮ ಮನೇಲಿ ಗೊತ್ತು, ನಾವೆಲ್ಲ ಊರಿಗೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅಡ್ಡ ಬಂದ್ಬಿಡ್ತಾರೆ, ಸರಿಯಾಗಿ ಬೈದು ಬಿಡ್ತೀರಿ. ಅವಾಗ ನಮ್ಮಮ್ಮ ಮುದ್ದು ಅಂತಾರೆ. ಕ್ರಿಕೆಟ್ ಆಡಕ್ ಬಿಡಬಾರ್ದು, ನಾನ್ ಸ್ಟ್ರೈಕರ್ ಮುಂದಕ್ಕೆ ಬಂತು, ನೀನು ಯಾಕೆ ಇವನ್ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಆಗ್ತಾ ಇದೀವಿ ಅಂದ್ರೆ ಇವ್ನ ಬಾಯ್ ತಗ ಬರೀ ಬೀಪೆ ಬರುತ್ತೆ. ನಾನು ಎಲ್ಲ ಕಲ್ತಿರೋದು ಇವನಿಂದನೇ. ತೆಗೆಯೋದೆಲ್ಲ ಬೇಕಲ್ಲ. ಇಲ್ಲ ಈ ಜಾಬಲ್ಲಿ ಬೇಗ ಮಚ್ಚಲ್ಲ. ಮೊನ್ನೆ ಎಷ್ಟೊತ್ತು ಮುಗಿಸೇ ಬಿಟ್ಟಿದ್ದೀವಿ. ಏನ್ ಮಾಡ್ಬೇಕು ಇವಾಗ? ಸೈಡ್ ನಿಂತ್ಕೋಬೇಕು ನೀವು. ಜನ ಜಾಸ್ತಿ ಕರ್ಕೊಂಬರ್ಬೇಡ, ಮುಚ್ಕೊಂಡು ನಿನ್ 3 ಜನ ಬಂದು ಮಾಡ್ಬಿಟ್ಟು ಹೋಗ್ಬೇಕು ಅಂತ. ಜನ ಜಾಸ್ತಿ ಇದೆ. ನೀನ್ ಇದೆಯಲ್ಲ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ವಾಪಸ್ ತಗೋ. ಅವ್ನು ಒಳ್ಳೆ ಮಕ ಹೆಂಗ್ ಹಿಡ್ಕೊಂಡ್ಬರ್ತಾನ, ಸ್ವಲ್ಪ ಚೆನ್ನಾಗಿ ಹಿಡ್ಕೊಬ ಮಕನ. ಏನೋ ಡ್ರಾಮ ಮಾಡ್ತಾ ಇದ್ದೀರಾ? ಹಾ ಏಯ್ ಯಾರೋ ಅವನು ಬಸ್ಯಾ? ಏಯ್ ಬಸ್ಯಾ ನಡಿ ಸೈಡ್ಗೆ. ನಿನ್ನ ಹೆಸರೇನು? ಆರ್ಯನ? ಏ ಬ್ರೋ, ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವನು ಬಾಲಿಂಗ್ ಹಂಗೆಲ್ಲ ಮಾಡ್ಬೇಡ, ಹಿಂಗ್ ಬಿಳ್ಸು, ಅದೇನೇ ಹೊಡಿಯೋದು. ಮೂರರಲ್ಲಿ ಒಂದು ಮುಟ್ಟಿಲ್ಲ. ನಾನು ಇಲ್ಲಿ ಕೂತಿದ್ದೀನಿ ಅಂತ ಗೊತ್ತಿದ್ರು ನನಗೆ ಹೊಡಿತಾ ಇದ್ದಾನೆ. ನಿಮ್ಗೆ ಎಷ್ಟು ಅರ್ಥ ಆಯ್ತು ಅನ್ಸುತ್ತೆ. ಮಚ್ಚ, ನಾನು ಇಲ್ಲಿ ಕೂತಿದ್ದೀನಿ, ನನಗೇನಾದ್ರೂ ಹೊಡೆದ್ರೆ ನಿಮ್ಮ ಮಮ್ಮಿ ಮೇಲೆ ಆಣೆ. ನಾನೇನ್ ಬೇಕಂತ ನೀನ್ ಬೀಜಕ್ಕೆ ಹೊಡೆದೆ. ಏನಾಗಿದೆ ಅಂದ್ರೆ, ಸ್ಪಾಂಜ್ ಬಾಲ್ ಇಂದ ನಾನು ಬೌಲಿಂಗ್ ಮಾಡಿದೆ. ಅವನಿಗೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬೀಳ್ದಿರೋ ಜಾಗ ಬಿದ್ದುಬಿಡ್ತು. ಅದು ಸ್ಪಾಂಜ್ ಬಾಲ್, ಈ ಬಾಲ್. ಅವನು ಬ್ಯಾಟಿಂದ ಬಾಲನ್ನು ಹೊಡಿಯಕ್ಕೆ ಹೋದ, ಆದರೆ ಬಾಲ್ ಬಂದು ಅವನು ಬಾಲ್ ಹೊಡಿಯಿತು. ಗುದ್ದಕ್ಕೆ ಅಂತ ನಿಂತಾಗ್ಲೂ ಲೆಕ್ಕ ಹಾಕ್ಬೇಡ, ನಾವೇ ಬರ್ತೀವಿ. ದ ರಿವೆಂಜ್ ಮೋಡ ಇದು. ಮಧ್ಯದಲ್ಲಿ ನಾವಿಬ್ರು ಹಿಂಗೆ ಕುತ್ಕೊಂಡಿದ್ದೀವಿ. ಅವ್ನು ಬಾಲಿಂಗ್ ಮಾಡ್ತಿದ್ದಾನೆ, ಇವನು ಈ ಕಡೆ ಬ್ಯಾಟಿಂಗ್ ಹೊಡಿತು. ಒಂದು ಅವ್ನು ಮಿಸ್ ಮಾಡಿದ್ರು ನಮಗೆ ಬೀಳುತ್ತೆ, ಇವನು ಮಿಸ್ ಮಾಡಿದ್ರು ನಮಗೆ ಬೀಳುತ್ತೆ. ನಾವೆದ್ದೋಗದ ಸೈಡಿಗೆ. ಏ ಅವ್ನಿಗೆ ಬೀಳೋ ತನಕ ತಗೊಂತಾನೆ ಇರು. ಲೇ ವಿಕೆಟ್ ಪಕ್ಕ ನಿಂತ್ಕೊಳ್ಳೋ. ತೆಗಿಯೋ ಗಂಡು. ಮೀಟ್ರಿಲ್ವಾ ತೆಗಿಯೋ. ಮೀಟರ್ ಕಿಲೋಮೀಟರ್ ಗಟ್ಟಲೆ ಇದೆ ಕಣ. A few moments later. ಗೈಸ್, ಈ ಸರಿಯಾಗಿ ಏಟ್ ಬಿತ್ತು ಬಾಲಲ್ಲಿ ಮಾತ್ರ. ನಾನೇ ಎಲ್ಲರಿಗೂ ಹುಷಾರು ಅಂದ್ಬಿಟ್ಟು ನನಗೆ ಏಟ್ ಬಿದ್ದ. ಇವಾಗ ಅದಕ್ಕೆ ಕಾಂಪನ್ಸೇಷನ್ ಮಾಡ್ತಾರೆ. ಮರ್ಯಾದೆ ಬಿಟ್ಟು ತಗೊಂಡ್ ನೋಡಿ ಅವ್ನು ಬಸ್. ಬರೇಡು ಕ್ಯಾಮ್ರಾ ಆಫ್ ಆಗಿ ತಕ್ಷಣ ಇವಾಗ ಓಕೆ ಗೈಸ್, ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಜ್ಯೂಸ್ ಕುಡಿಯೋಕ್ಕೆ. ಸೊ ಎಲ್ಲಿ ಅಂತ ಹೇಳಿದ್ರೆ ಇಲ್ಲೇ ಆರ್ ನಗರದಲ್ಲೇ. ಸೊ ಬನ್ನಿ ಹೋಗೋಣ. ಅಲ್ಲ ಹೋಗಿ ಒಬ್ಬೊಬ್ಬನೇ ತಿಂತಾ ಇದೆಯಲ್ಲ ನೀನು. ಡಯಟು ಸಾಕಾದಾಗ ಮಾಡ್ತಾ ಇದೆಯಾ. ಆಯ್ತು, ಆಮೇಲೆ 1ನೇ ತಾರೀಕು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ 6 ತಿಂಗಳು ಸಿಗಲ್ಲ. ಬೇಡ, ಅದಕ್ಕೆ ಬಂದ್ಬಿಡು. 9 ತಿಂಗಳು ತಿನ್ಬೇಡ. ಯಾಕೆ ನಿಮ್ಗೆ ನಿಮ್ ಮಗನ್ ತೋರಿಸ್ತ್ಯಾ? ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮನೇಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ರೈಸು ಆಮೇಲೆ ದಾಲು. ಸದ್ಯಕ್ಕೆ ಇದೇ ಅರ್ಜೆಂಟ್ ಎಮರ್ಜೆನ್ಸಿ ಮಾಡಿದ್ದು.
ಆ್ಯಂಡ್ ನಮ್ಮ ಟಾಮಿ ಬಂದ ನೋಡಿ ತುಂಬ ದಿನ ಆದಮೇಲೆ ಫುಲ್ ಪಾತ್ರೆ ತೊಳ್ಕೊಡ್ತಾ ಇದ್ದಾಳೆ ನಮಗೆ. ಯಾವಾಗ ಬಂದ್ರು ಪಾತ್ರೆ ತೊಳಿ. ನಮ್ಮ ಟಾಮಿ ಬಂದರೆ ಅವಳಿಗೆ ಯಾವಾಗಲೂ ಪಾತ್ರೆ ತೊಳೆಯೋದು ಕೆಲಸ, ಆಮೇಲೆ ನನ್ನ ಬಟ್ಟೆ ಮರ್ಚಿಕ್ಕೋದು, ಆಮೇಲೆ ಎಲೆ ಎತ್ತಿಕ್ಕೋದು, ಬಟ್ಟೆ ವಾಟ್ರ್ ಕಬೋರ್ಡ್ ಕ್ಲೀನ್ ಮಾಡ್ಕೊಡೋದು. ಅವಳು ಅಷ್ಟೇ ನನ್ನ ಥರನೇ ಸ್ವಲ್ಪ ಓಸಿಡಿ. ಏನಾದರೂ ಸ್ವಲ್ಪ ಏನೋ ಸುಜ್ಜು ಹಿಂಗಿಕ್ಕಿದ್ಯಾ ಅಂದ್ಬಿಟ್ಟು ಅವಳೇ ಕ್ಲೀನ್ ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಆಚೆ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ಸೊ ಇವತ್ತು ರೀಲ್ ಎಡಿಟು ಆ್ಯಂಡ್ ನಾಳೆ ಟ್ರಿಪ್ ಪ್ಲ್ಯಾನಿಂಗು ಎಲ್ಲ ನಡೀತೆ ನೋಡಿ. ನೋಡಿ ಸಾಗರ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾವುದು ಸಾಂಗಿದು ಹಂಗೆ. ಓಕೆ, ಇಲ್ಲಿ ರೀಲಿಂಗ್ ಎಡಿಟಿಂಗ್ ನಡೀತಾ ಇದೆ. ಸೊ ಊಟ ಮಾಡ್ಬಿಟ್ಟು ಕಂಟಿನ್ಯೂ ಮಾಡೋಣ ಬನ್ನಿ. ಚೆನ್ನಾಗಿದೆ ಮಚ್ಚ, ಸಕ್ಕತ್ತಾಗಿದೆ. ನಾನು ಕೇಳಲೇ ಇಲ್ಲ ನಿನ್ನ. ಇಲ್ಲ ಚೆನ್ನಾಗಿದೆ ಮಚ್ಚ. ಓಕೆ ಗೈಸ್, ಅನ್ನ ದಾಲು ರೆಡಿ. ಹಾಂ, ತಿನ್ನಕ್ಕೆ ನಾವು ರೆಡಿ. ಸಾಗರ್ಗೋಸ್ಕರ ದಾಲ್ ಮಾಡಿರೋದು. ಯಾವ ಸೀನಿಯರ್ ದಂಡನಾಯಕ ಅಂತ ಅವನಿಗೋಸ್ಕರ ದಾಲ್ ಮಾಡಿ ಮಂಚ ವೆಜ್ ಅವನಿತಾನೆ ಇರೋದು. ಅವನದು ರೀಲ್ಸ್ ತೋರ್ಸಪ್ಪ ಫಸ್ಟು ಹೇಳ್ಬಿಡು. ಬ್ಲಾಗಲ್ಲಿ ಅಣ್ಣನ ಫಾಲೋ ಮಾಡಿ ಫಾಲೋ ಆಯ್ತಾ ಒಂದು 2 ನಿಮಿಷ ಬಂದಿದ್ಯಂತೆ ಬಿಡ. ಹಾಕೊಂಡಿರೋದು ತೋರ್ಸ, ಅದನ್ನ ಓ ತೋರ್ಸ. ಸ್ಲೀವ್ಲೆಸ್. ಹಾಂ ಚಾ ಹಿಂಗನು ಕೆಳಗಡೆ ಬೋರ್ಡ್ಸ್ ಫಸ್ಟ್. ಕಮೆಂಟ್ ಆಗ್ತಾವ್ರಲ್ಲಪ್ಪ ಜನ, ಏನಂತ ಕಮೆಂಟ್ ಆಗ್ತಾ ಇದ್ರು ಗೊತ್ತಾಗ ಇದು ಆಲ್ರೆಡಿ ಮುಂದೆ. ಸಾಗರ್ ಮೇಲೆ ನನಗೆ ಕ್ರಶ್ ಆಗಿದೆ, ಸಾಗರ್ಗೆ ರಿಪ್ಲೈ ಮಾಡಕ್ಕೆ ಹೇಳಿ ಬ್ರೋ ಅಂತ ಕಮೆಂಟ್ ಹಾಕೋರು ನನ್ನ ಪೋಸ್ಟ್ಗೆ. ಸರಿ ಅಣ್ಣ, ಆಯ್ತಣ್ಣ. ಟ್ಯಾಗ್ ಮಾಡಿ ಅವನ್ನೇ ಇವಾಗ ಇದ್ರಲ್ಲಿ ಯಾರಾದ್ರೂ ಒಬ್ರು ಹೇಳ್ರಿ ಫೇಕ್ ಅಕೌಂಟ್ ನಂದೇ ಇರ್ಬೇಕದು ಅಂತ ಹೇಳ್ರು. ಹಿಂಗೆಲ್ಲ ಮಾಡ್ತೀಯ ಸಾಗರ್ ನೀನು? ಬಂದ್ರು ಅಣ್ಣ ಬಂದ್ರು, ನಮ್ಮ ಎಡಿಟ್ರು ತಗೊಳ್ಳಿ. ದೈಪುರಿ ತಿನ್ವಲ್ಲ, ಅದು ಜೀರ್ಣ ಆಗಿಲ್ಲ ಅಂದ್ಬಿಟ್ಟು ಹೆಂಗೆ ನೀವೇ ಕೈಯಾಗಿ ನನ್ನ ಮಗ ಊಟ ಮಾಡ್ಬೇಕಾದ್ರೆ ಹಿಂಗೂ ಸ್ಕ್ರೀನ್ ಪೇಸ್ ಕೊಡ್ತೀನಿ ಹೇಳು. ಮಾತೇ ಇಲ್ಲ. ನೋ ಕಾಮೆಂಟ್ಸ್. ಬ್ರೋ ಯಾಕೆ ಇರಿ ಬ್ರೋ, ಬೇಕಂದ್ರೆ ಅಷ್ಟೊತ್ತಿಗೆ ನೀನ್ ಇನ್ನೊಂದೇನಾದ್ರೂ ಅಡಿಗೆ ಮಾಡಿರ್ತೀಯ. ನಾನ್ ಹುಡ್ಕೊಂಡು ಪಾಸ್ಪೋರ್ಟ್ ಇದ್ದೀರಾ ಇಮಿಗ್ರೆಂಟ್. ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಕನ್ನಡ ಬರೀತಾನೆ ಓದ್ತಾನೆ. ಓದಿದ್ ಕನ್ನಡ ಮೀಡಿಯಮ್ ಬರ್ತೀವಲ್ಲ, ಯಾರಿಗೂ ಡೌಟ್ ಬರಬಾರ್ದು. ನೇಪಾಳ್ ಸ್ಪೈ. ದೇವರಾಣೆ ನಿಮ್ಗೆ ಇವಾಗಿನವರೆಗೂ ನಂಗೆ ನೇಪಾಳ ಅಂತ ಗೊತ್ತೇ ಇರಲಿಲ್ಲ ಗುರು. ಹೌದಾ? ಅನ್ಸ್ಲೇ ಇಲ್ಲ. ದುರಂಧರ್ ನೋಡಿ ತಾನೆ, ಅವನು ಪಾಕಿಸ್ತಾನದಲ್ಲಿ ಹೆಂಗಿರ್ತಾನೆ ಏನ್ ಮಾಡ್ತಾನೆ ಮಾತಾಡಿದ್ರೆ ಎಲ್ಲಾರ್ ಕಿವಿ ಆಗಿರುತ್ತೆ. ಪ್ಲೇಟ್ ತೊಳಿತಾವನಣ್ಣ. ಆಕ್ಚುಲ್ ಸೀನ್ ಏನಾಯ್ತು ಹೇಳ ಟಮಿ? ಏನಂತು ಬಂದ ಅವ್ರವ್ರ ಪ್ಲೇಟ್ ಅವ್ರವ್ರೇ ತೊಳಿಬೇಕಂದ್ರೆ ನಾನು. ಆಮೇಲೆ ಅವನೇನು ಮಾತಾಡಿಲ್ಲ. ಆಮೇಲೆ ನನ್ನ ಕಡೆ ಸ್ಮೈಲ್ ಕೊಟ್ಟ, ನಂಗೆ ಗೊತ್ತಾಯ್ತು. ಆಮೇಲೆ ಸೋನಿಕಾ ಪ್ಲೇಟ್ ತೊಳ್ಕೊಟ್ಬಿಡು ಅನ್ನೋದು. ಇವಾಗ ಅವ್ನ ತಲೆಯಲ್ಲಿ ಏನ್ ನೋಡ್ತಾರೆ ಗೊತ್ತಾ? ನೆಕ್ಸ್ಟ್ ಸೋನಿಕಂಗೆ ಎಲ್ಲಿ ಕೌಂಟ್ರ್ ಕೊಡು. ಸೋನಿಕಂಗೆ ಎಲ್ ಕೌಂಟರ್ ಕೊಡ್ತೀರಾ? ಟೈಮ್ 12:30. ಇವಾಗ ಹೋಗಿ ಲಾಗೌಟ್ ಮಾಡ್ತಾವೆ. ಲಿಮಿಟ್ ಅಲ್ಲಿ ಇರ್ಬೇಕು. ಅವ್ರ ಗಂಡ ಫುಲ್ ಸ್ವಲ್ಪ ಗಡಕಾಗಿದಾರಲ್ಲ, ಯಾರು ಹೇಳೋರು? ಅವರೆಲ್ಲ ಹೆವಿ ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ ಅನ್ಸುತ್ತೆ. ಬರ ಮನೆಯಲ್ಲಿ ಏನೋ ಆ ಪ್ರೊಫೆಷನಲ್ ಈ ಪ್ರೊಫೆಷನಲ್ ಅಂದ್ರೆ ಅವ್ರು ಕೆಟ್ಟ ಮಾತಾಡೋರು ಅವ್ರ ತಾನೇ ಅದು. ಅಲ್ಲ, ಅವ್ರ ಕಡೆ ಮನೆ ಬರ ಕರೆಕ್ಟ್ ಆಗೋಯ್ಯ. ನೀಟಾಗಿ ಕೊಡ್ತಾನೆ ಮನೆ. ಬಿಡಿ ಇವಾಗ ಎಲ್ಲಾರು ರೇಗಿಸ್ತಾರೆ. ಇವಾಗ ಆಟ ಆಡ್ಕೊಂಡ್ರೆ ಮಕ್ಳ ನಾಳೆ ಇಟ್ಕೊಳ್ತೀನಿ ಎಲ್ಲ ಅಂತ. ನಾನು ಶಿವಾಗ ಹತ್ರ ಬೈಸ್ಕೊಂಡಿರೋ ಅಷ್ಟೇ, ಯಾರ ಹತ್ರ ಬೈಸ್ಕೊಂಡಿಲ್ಲ. ಬೈ ಅಂತ ಹೇಳಿ
ಕ್ಯೂಟ್ ಆಗಿರುತ್ತೆ ಅವ್ನು ಬೈಯೋದು. ನಾನು ಫೋನ್ ಮಾಡಿದಾಗ ಯಾರು ಕಟ್ ಮಾಡ್ಬಿಡ್ತೀನಿ ಬಿಸಿ ಇದ್ದಾಗ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಸುವಾಗ ಫೋನ್ ಮಾಡಿದ್ರೆ ಎತ್ತುತ್ತೀನಿ, ತಕ್ಷಣ ಬೈತಾನೆ, ಬೈಸ್ಕೊತೀನಿ. ಅವಾಗ ಟೆನ್ಷನ್ ಇಲ್ಲ. ಯಾವ್ದೋ ಡೈಲಾಗ್ ಹೇಳಿದಾರ, ನಮ್ನ ಇಷ್ಟ ಪಡೋರು ಅವ್ರಿಗೆ ಇಷ್ಟ ಪಡೋಲ್ಲ. ನೋಡ್ ಮಚ್ಚ, ಅವ್ರಿಗೆ ನೀನಂದ್ರೆ ಇಷ್ಟ. ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ಬಿರಿಯಾನಿ ಎಕ್ಸ್ಟ್ರಾ ಒಂದು ಪೀಸ್ ಕೇಳಿದ್ರೆ ಸಾಗರ್ ಇನ್ನೊಂದು ಸ್ವಲ್ಪ ಅನ್ನ ಐತೆ ಹಂಗೆ ಸಾಗರ್ ನಗ್ನಗ್ತಾ ತಿನ್ಬಿಡೋದು. ನಿನ್ ನಗ್ಬಿಟ್ಟೆ ಅರ್ಕಿಸ್ಬಿಡ್ತಾನೆ. ನಾನು ಫಸ್ಟ್ ಎಷ್ಟು ಅಂದಿದ್ದು 2.5 ಅಂದೆ, ಆಕ್ಚುಲಿ 3 ಹಾಕಿದ್ದೆ ನಾನು. 3 ಗ್ಲಾಸ್ ಹಾಕಿದ್ಲು, ನಾನು ಖಾಲಿ ಆಗಲ್ಲ ಅನ್ಕೊಂಡಿದ್ದೆ. 3 ಪಾವಕ್ಕಿ ತಿಂದಿದ್ವಿ ನಾವು. ನಮ್ಮ ಎಂಟರ್ಟೈನ್ಮೆಂಟ್ ಮುಗಿತು, ಲಾಗೌಟ್ ಮಾಡೋದು ಹೋಗ್ತಿದ್ದಾರೆ. ಅವನು ಕೆಲ್ಸಕ್ಕೆ ಹೋಗಿದ್ದಾರೆ, ನಾಳೆ ಕೆಲಸ ಇದ್ರು ಅವ್ನು ಕೆಲ್ಸಕ್ಕೆ ಹೋಗಿದ್ದಾರೆ. ಇಲ್ಲ ಅವನು ಮಚ್ಚ ಟೈಟಲ್ ಸಕ್ಕದಾಗೈತೆ. ನಿಜವಾಗ್ಲೂ ಚೆನ್ನಾಗೈತೆ ಕಣ. ಹೇಳಿದ್ವಿ ಬಿಡ, ಯಾರು ನೋಡಲ್ಲ. ಬಾಲ್ ಬಿದ್ದಿರೋದು ಮರ್ತೋಗ್ಬಿಟ್ರ ಅದು. ಇವತ್ತು ಯಾಕೆ ಇಷ್ಟು ಉರ್ಸ್ತಾ ಇರೋದು ಸುವಾಗೆ ಅಂದ್ರೆ, ಸುವಾಗ್ ಬಾಲ್ ನನ್ಗೆ ಹೊಡಿಬಾರ ಜಾಗ ಕೊಡ್ದ್ಬಿಟ್ಟವನೆ, ಬೇರೆ ಬಾಲ್ ತಗೊಂಡು ನನ್ನ ಬಾಲ್ ಕೊಡ್ದ್ಬಿಟ್ಟವನೆ. ಅದು ಇನ್ನು ಯಾವ ತರ ಪ್ರಾಣ ಹೋಗ್ತೈತೆ ಅಂದ್ರೆ, ನೀನ್ ಬ್ಯಾಟಿಂಗ್ ಆಡ್ತಾ ಇದ್ದೆ, ನಾನು ಬೌಲಿಂಗ್ ಮಾಡಿದೆ. ಕರೆಕ್ಟ್ ನೀನ್ ಕರೆಕ್ಟ್ ಆಗಿ ಆಡಿಲ್ಲ ಅಂದ್ರೆ ನನ್ಗೇನ್ ಕೇಳ್ತೀಯ? ಸಾಮಾನ್ಯ ಕ್ರಿಕೆಟ್ ಅಲ್ಲೂ ಪ್ಲೇಯರ್ಗೂ ಎಲ್ಲೆಲ್ಲೋ ಬೀಳ್ತಾ, ಹಂಗಂತ ಬೌಲರ್ ಬೈತಾರ ಯಾರಾದ್ರು? ಕರೆಕ್ಟ್ ಬಿಗ್ ಬಾಸ್ ಕಳ್ಸ್ಬಿಡ್ಬೋದು. ಬಿಗ್ ಬಾಸ್ ಆ್ಯಕ್ಚುಲಿ ಇವಾಗ ನಾವು ಸುವಾಗ್ಗೆ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಏತರಲ್ಲಿ ಇವಾಗ ಮೋಟೋ ವ್ಲಾಗಿಂಗ್ ಶುರು ಮಾಡ್ತಾರೆ. ಸಾಗರ್ ಹೋಗ್ತಾ ಇದ್ದಾನೆ ಬಿಗ್ ಬಾಸ್, ಜಿಮ್ ಮಾಡ್ತಾ ಇದ್ದಾರೆ. ಡೈಲಿ ವ್ಲಾಗ್ಸ್ ನೋಡಿ ಒಂದು ಜಿಮ್ ಮಾಡ್ತಾ ಇದ್ದಾರೆ. ಬೈಸಿಪ್ಸ್ ಕಾಣಿಸ್ಲಿ ಅಂತ ಆಫ್ ಸ್ಲೀವ್ಸ್ ಹಾಕಿದ್ದಾರೆ ನೋಡಿ, ಕಾಣಿಸ್ಲಿ ಅಂತಾನೆ ಹಿಂಗ್ ಮಾಡಿದ್ದಾನೆ. ನಾನು ಅಲ್ಕಿತಿರೋ ಬಾಮಚ್ಚ ಇಲ್ಲಿ ಅಂತ ಹಿಂಗೆಲ್ಲ ಆಡಿಸ್ದ. ಸೋನಿಕಾ ಅಲ್ಲ, ಚಿನ್ನ ವಿಷಯ ಬಂದಾಗ ಚಿನ್ನದ ಬಗ್ಗೆ ಮಾತಾಡ್ತಿದ್ವಿ, ಚಿನ್ನದ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆನಾ? ಇದು ನೀನ್ ಗೋಲ್ಡ್ ತಗೊಳ್ಳಲ್ಲ, ನಾನೇನಕ್ಕೆ ತಗೊಳ್ಳಿ, ನನ್ನ ಹೆಸರೇ ಸೋನಿಕಾ ಗೋಲ್ಡ್ ಅಂತ. ಹಂಗಂದ್ರೆ ಇವನಿದ್ದು ಹಾಗಂದ್ರೆ ಎಷ್ಟು ರೇಟ್ ಗುರು, ಅದ್ರದ್ದು ವ್ಯಾಲ್ಯೂ ಜಾಸ್ತಿನೇ ಆಗ್ತಾ ಇರುತ್ತೆ. ನಿಮ್ದು ಹೆಂಗ್ ವ್ಯಾಲ್ಯೂ ಜಾಸ್ತಿ? ಅವಳು ಬಂದು ಸಾಗಿರ್ ತೊಡೆ ಮೇಲೆ ಕುತ್ಕೊಳ್ಳೋದು. ಫ್ರಂಟಲ್ಲಿ ಎಲ್ಲಾದ್ರೂ ಆಗಿರ್ಲಿ, ಫ್ರಂಟಲ್ಲಿ ಇರ್ಬೇಕು ಅವಳು. ಟೈಸ್ ಮಾಡ್ಕೊಂಬ. ಏನ್ ಯಾವಾಗ್ಲೂ ಹೆಣ್ ಮಾಡಕ್ಕೆ ಭಯ ಆಯ್ತೈತೆ. ಅಷ್ಟೊತ್ತಿಂದ ಬ್ಲಾಗ್ ಎಂಡ್ ಮಾಡಕ್ಕೆ ಅಂತ ಕೂತ್ಕೊಂಡಿದ್ದು ಗೈಸ್. ಮತ್ತೊಂದು ಅರ್ಧ ಗಂಟೆ ಆಯ್ತು ಬ್ಲಾಗ್ ಎಂಡ್ ಮಾಡಕ್ ಕೂತ್ಕೊಂಡು. ಹೋಗಿಸುವಾಗ್ಲಿ ಅವ್ನ್ ಸ್ಟೈಲ್ ನೋಡು. ಇವತ್ತೊಂದು 50 ಕಿಲೋಮೀಟರ್ ಹೋಗಿರ್ತಾನೆ ರೀಲ್ಸ್ ಅಲ್ಲಿ. ಓಡಿ 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 ಶಿಷ್ಯ ಯಾವ್ದಾರು ಒಂದು ಒಳ್ಳೆ ಮಸ್ತಾಗಿರೋ ರೀಲ್ಸ್ ತೋರ್ಸು ನೀನ್ ಫೀಡರ್ ಏನ್ ಬರೋದು. ಸ್ವೈಪ್ ಮಾಡಿ ಹೇಳ್ತೀನಿ. ಹಂಗೆ ತೋರ್ಸು, ಹಂಗೆ ಈ ಕಡೆ ತೋರ್ಸು, ಹಂಗೆ ಸ್ವೈಪ್ ಮಾಡು, ಇನ್ನೊಂದು ಸ್ವೈಪ್ ಮಾಡು, ಇನ್ನೊಂದು ಈ ಕಡೆ ಫಿಕ್ಸ್ ಮಾಡು. ಇದು ಬೇರೆ ಅಕೌಂಟ್, ಇನ್ನೊಂದು ಅಕೌಂಟ್ ಮಾಡು. ಇನ್ನೊಂದು ಸ್ವೈಪ್ ಮಾಡು, ಇನ್ನೊಂದು ಮಾಡು. ಏನು ಸೀರಿಯಲ್ ನೋಡ್ತಾ ಇದೆಯಾ? ಗೊತ್ತದ ನೋಡು. ಯಾರು ನಮ್ಗೆ ಯಾರಿಗೂ ಬರ್ದಿರೋದು, ನಿನ್ಗೆ ಯಾಕೆ ಬರ್ತದೆ? ಅವನು ನಮ್ಮ ಗ್ರೂಪ್ಗೆ ಓಪನ್ ಮಾಡ್ಬಿಟ್ಟು ಅವ್ನು ಕಳ್ಸಿರೋ ರೀಲ್ಸ್ ತೋರ್ಸಕ್ಕೆ ಹೇಳು ಸಾಕು. ನನ್ನ ಫೋನ್ ಯಾರಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ, ನಮ್ಮ ಬಾಯ್ಸ್ ಗ್ರೂಪ್ ಮಾತ್ರ ಓಪನ್ ಮಾಡಬೇಡ ಅಂತ ಹೇಳೋದಷ್ಟೇ. ಅಂತೂ ಇತ್ತು ಫೈನಲಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ರೆಡಿ ಆಯ್ತು. ಹೇಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ತುಂಬಾ ದಿನಗಳ ನಂತರ, ತಿಂಗಳುಗಳ ನಂತರ ಲಿಫ್ಟ್ ಅಲ್ಲಿ ಓಡಾಡ್ತಾ ಇದೀವಿ ನೋಡಿ. ಫುಲ್ ಎಲ್ಲ ಹೊಸದು ಮಾಡಿರೋದು 3 ಕಿಲೋಮೀಟರ್ಸ್. ಚೆಕ್ ಮಾಡಕ್ಕೆ ಸುವಾಗ್ನ ಬಿಟ್ಟು ಬಂದ್ಬಿಟ್ಟಿದ್ದೀವಿ.
2 hours later. ಓಕೆ ಗೈಸ್, ಈ ಒಂದು ವ್ಲಾಗ್ ನೋಡಿ ಸ್ವಲ್ಪನಾದ್ರೂ ನಿಮ್ಮ ಮನಸ್ಪೂರ್ವಕವಾಗಿ ನಕ್ಕಿದ್ರೆ ದಯವಿಟ್ಟು ಐ ಡಿಸರ್ವ್ ಎ ಕಮೆಂಟ್ ಅಂತ ಅನ್ಕೊಂತೀನಿ. ಅಟ್ಲೀಸ್ಟ್ ಒಂದು ಕಮೆಂಟ್ ಹಾಕಿ, ಯಾಕಂದ್ರೆ ನನ್ಗೆ ಅದರಿಂದ ತುಂಬಾ ಖುಷಿ ಆಗುತ್ತೆ ಅಂಡ್ ಎಲ್ಲಾ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಗೈಸ್. ಸೊ ನಿಮ್ಮ ಒಂದು ಕಮೆಂಟು ನಾನು ಮಾಡೋ ಒಂದು ಎಂಟರ್ಟೈನ್ಮೆಂಟ್ಗೆ ನನಗೆ ಸ್ಫೂರ್ತಿ ಕೊಡುತ್ತೆ. ಯಾಕಂತ ಹೇಳಿದ್ರೆ ಜನ ಇಷ್ಟಪಡ್ತಾ ಇದ್ರೆ ಇನ್ನೂ ಮಾಡ್ಬೇಕು, ನಗಿಸ್ಬೇಕು ಅಂತ ನನಗೂ ಒಂದು ಜೋಶ್ ಬರುತ್ತೆ. ಸೊ ನೀವು ನಗ್ತಾ ಇರಿ, ನಾನು ನಗಿಸ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಟ್ರಿಪ್ ವ್ಲಾಗ್ ಅಲ್ಲಿ ಸಿಗೋಣ ಗೈಸ್. ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿ ಬಿಸಾಕ್ಬಿಟ್ಟಿದ್ದೀವಿ. ಅಲ್ಟಿಮೇಟ್ ಆಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ. ಸೊ ನೆಕ್ಸ್ಟ್ ಆ ವ್ಲಾಗ್ ಬರುತ್ತೆ, ಎಲ್ಲರೂ ಕಾತುರದಿಂದ ಕಾಯ್ತಾರಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋಣ ಮಿಸ್ ಮಾಡ್ಕೊಬೇಡಿ. ಕೇವಲ 4,000 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು 150Kಗೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಕಳಿಸಿ. ನಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.